ಹೃದಯ ಶ್ರೀಮಂತಿಕೆ ಇದ್ದವರು ಅಸಹಾಯಕರು ಬಂದರೆ ಸಹಾಯ ಮಾಡೋಣ ಅಂತ ಇರ್ತಾರೆ. ಹಾಗೆ ಬೆಂಗಳೂರಲ್ಲಿ ಏನಾದರೂ ಮಾಡೋಕ್ಕೆ ಹೋದರೆ ಜೋಪಾನ. ನಿಮ್ಗೆ ಯಾರಾದರೂ ಬಂದು ನಮ್ಮ ಊರವ್ರು ಇಲ್ಲ, ನನ್ನ ಫೋನ್ ಇಲ್ಲ, ನಾನು ಯಾರಿಗೋ ಕಾಲ್ ಮಾಡಬೇಕು, ಚೂರು ಮೊಬೈಲ್ ಕೊಡಿ ಅಂತ ಕೇಳಿದ್ರೆ ಕೊಟ್ಟು ಬಿಟ್ಟಿರೋ ಹುಷಾರ್. ಫೋನ್ ಮಾಡಿದ ಬಳಿಕ ಮೊಬೈಲ್ ಕೇಳಿದ್ದಕ್ಕೆ ಲಾಂಗೇ ತೋರಿಸ್ಬಿಟ್ರು. ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಯಾರೋ ಒಬ್ಬ ಫೋನ್ ಕೇಳ್ತಾನೆ, ಅವ್ನು ಫೋನ್ ಮಾಡ್ಕೊಡ್ತೀನಣ್ಣ ಅಂತ. ಆಯಿತು ಅಂತ ಕೊಟ್ಟು ವಾಪಸ್ ಕೊಡಪ್ಪ ಫೋನ್ ಅಂದರೆ ಲಾಂಗ್ ಎತ್ತಿಬಿಟ್ರೆ. ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಹಿಂಗೆ ಆಗಿದೆ. ರಾಂಗ್ ರೋಡ್ ತೋರಿಸಿದ್ದಕ್ಕೆ ಮಿಥುನ್ ಬಳಿ ಮೊಬೈಲನ್ನು ಕೇಳ್ತಾನೆ. ಮೊಬೈಲ್ ವಾಪಸ್ ಕೊಡು ಅಂತ ಕೇಳಿದ್ದಕ್ಕೆ ಅವನಿಗೆ ಲಾಂಗ್ ತೋರಿಸಿ ಭಯಪಡಿಸ್ತಾನೆ. ಮೊಬೈಲ್ ವಾಪಸ್ ಕೇಳಿದ್ದಕ್ಕೆ ಸ್ಕೂಟಿಯಿಂದ ಲಾಂಗ್ ಅನ್ನು ತೆಗೆದು ಬಿಡ್ತಾನೆ. ಲಾಂಗ್ ತೆಗೆದು ಮಿಥುನ್ ಏಕಾಏಕಿ ಹಲ್ಲೆ ಮಾಡ್ತಾನೆ. ಈ ವೇಳೆ ಜಗಳ ಬಿಡಿಸೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಒಬ್ರು ಬರ್ತಾರೆ. ಅವ್ರ ಮೇಲೂ ಕೂಡ ಹಲ್ಲೆ ಆಗುವಂಥದ್ದು ನಡೆಯುತ್ತೆ. CCTV ದೃಶ್ಯಗಳು ಇದಕ್ಕೆ ಸರಿಯಾಗಿದೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಲಾಂಗ್ ತೆಗೆಯೋದು, ಲಾಂಗ್ ತೆಗೆದು ಅವನ ಮೇಲೆ ಹಲ್ಲೆ ಮಾಡೋದು, ಯಾರೋ ಒಬ್ರು ಬಂದರೆ ಅವ್ರ ಮೇಲೂ ಕೂಡ ಹಲ್ಲೆ ಮಾಡೋ ಪ್ರಯತ್ನವನ್ನು ಮಾಡೋದು, ಇವೆಲ್ಲ ಕಂಪ್ಲೀಟ್ ದೃಶ್ಯಾವಳಿ CCTV ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಸ್ಗರ್ ಅಂತ. ಆಮೇಲೆ ಅವನನ್ನು ಹುಡ್ಕೊಂಡು ಬಂದು ಈಗ ಅರೆಸ್ಟ್ ಮಾಡಿದ್ದಾರೆ. ಜಯನಗರ ಪೊಲೀಸರು ಅಸ್ಗರ್ನನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ನೀವು ಅಸಹಾಯಕರಿದ್ದಾರೆ, ಪಾಪ ಏನೋ ಸಹಾಯ ಮಾಡಿಬಿಡೋಣ ಅಂತೆಲ್ಲ ಮಾಡೋದಕ್ಕೆ ಹೋದರೆ ಬೆಂಗಳೂರಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲ, ಬೆಂಗಳೂರಲ್ಲಿ ಅದಕ್ಕೆ ಗೌರವ ಇಲ್ಲ. ನೀವು ಊರಲ್ಲೋ ಯಾವುದೋ ಹಳ್ಳಿಗಾಡೋ, ನಿಮ್ದು ಯಾವುದೋ ಊರೋ ಅಲ್ಲೆಲ್ಲ ನಡೆಯುತ್ತೆ. ಅಲ್ಲೆಲ್ಲ ಜನರು ಮನುಷ್ಯತ್ವ ಇರ್ತಾರೆ. ಬೆಂಗಳೂರಲ್ಲಿ ಮನುಷ್ಯತ್ವ ಇರೋ ಜನರು ಬಹಳ ಕಡಿಮೆ. ಇಲ್ಲೆಲ್ಲ ರಾಕ್ಷಸರೇ ಇರೋದು. ದಾರಿ ಹೇಳಿದ್ದೇನೋ ತಪ್ಪಾಯಿತು ಅನ್ನೋ ಕಾರಣಕ್ಕೆ ಸ್ಕೂಟಿಯಿಂದ ಲಾಂಗ್ ತೆಗೆದು ಮೊಬೈಲ್ ಕಿತ್ಕೊಂಡು ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಂಗ್ ತೆಗೆದು ಅದನ್ನು ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವ ಅಸ್ಗರ್ ಸದ್ಯ ಜಯನಗರ ಪೊಲೀಸರ ಅತಿಥಿಯಾಗಿದ್ದಾನೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಬೆಂಗಳೂರಲ್ಲಿ ಮತ್ತೊಂದು ಘಟನೆ. ಏನು ಘಟನೆ ಇದು? ಯಾಕೆ ಲಾಂಗ್ ಹೊರಗಡೆ ಬರುತ್ತೆ? ಏನು ಫೋನ್ ಯಾಕೆ ಕೇಳ್ತಾನೆ? ಏನು ವಿಷಯ? ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಕಟ್ಟಡ ಕಾಮಗಾರಿ ನಡೀತಾ ಇರುತ್ತೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಂಜಿನಿಯರ್ ಮಿಥುನ್ ಕುಮಾರ್ ಅವರು ಕಾರ್ಯನ ನಿರ್ವಹಿಸ್ತಾ ಇರ್ತಾರೆ. ಆ ವೇಳೆಯಲ್ಲಿ ಒಂದು ಒನ್ ವೇನಲ್ಲಿ ಬಂದಂತಹ ಅಸ್ಗರ್ ಎನ್ನುವಂತಹ ಇವಾಗ ಮೊಬೈಲ್ ಅನ್ನ ಕೇಳ್ತಾರೆ, ಕಾಲ್ ಮಾಡ್ಬೇಕಂತೇಳಿ. ಆಗ ಮೊಬೈಲ್ ಅನ್ನು ಕೊಡ್ತಾರೆ. ಮೊಬೈಲ್ ಕೊಟ್ಟಂತ ವೇಳೆಯಲ್ಲಿ ಕೂಡ ಈತ ಎರಡು ಬಾರಿ ಕರೆಯನ್ನ ಮಾಡ್ತಾರೆ. ಅವ್ರು ಸ್ವೀಕರಿಸದೇ ಇರುವಂತಹ ವೇಳೆಯಲ್ಲಿ ಈತ ಮೊಬೈಲ್ ಅನ್ನ ವಾಪಸ್ ಕೇಳ್ತಾನೆ. ಆದ್ರೂ ಕೂಡ ಆತ ಕೊಡದೆ ಆ ಗಾಡಿಯ ಕೆಳಗಡೆ ಇದ್ದಂತಹ ಒಂದು ಲಾಂಗ್ ಅನ್ನ ತೆಗೆದು ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಹಾಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಪರ್ವೀನ್ ಕೂಡ ಅದನ್ನ ಬಿಡಿಸ್ಕೊಳಕ್ ಬಂದಾಗ ಆತನ ಮೇಲೆ ಕೂಡ ಹಲ್ಲೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಆತ ತಪ್ಪಿಸ್ಕೊಂಡು ಓಡಿ ಹೋಗುವಂತ ಪ್ರಯತ್ನವನ್ನು ಮಾಡ್ತಾರೆ, ಕಿರಿಚ್ಕೊಳ್ತಾನೆ. ಆದ್ರೆ ಆತನ ಓಡಿ ಹೋಗ್ತಾನೆ. ಅದಾದ ಬಳಿಕ ಜಯನಗರ ಪೊಲೀಸರಿಗೆ ಒಂದು ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ FIR ಅನ್ನ ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಆತ ಬಂದಿದ್ದಂತ ಗಾಡಿ ನಂಬರ್ನ ಟ್ರೇಸ್ ಔಟ್ ಮಾಡಿದಂತಲ್ಲಿ ಅಸ್ಗರ್ ಅಂತ ಹೇಳಿ ಗೊತ್ತಾಗುತ್ತೆ. ಆತ ಆರೋಪಿಯನ್ನ ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಸಿಕ್ಕವರು ಮೊಬೈಲ್ ಕೇಳಿದಂತ ಸಂದರ್ಭದಲ್ಲಿ ಮೊಬೈಲ್ನ ಕೊಡಬಾರ್ದು ಅನ್ನುವಂತಹ ಎಚ್ಚರಿಕೆ ಕೂಡ ಇರಬೇಕು ಅನ್ನುವಂತಹ ಒಂದು ಸಂದೇಶ ಕೂಡ ರವಾನೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಈ ಆರೋಪಿ ಏನು ಮೊಬೈಲ್ಗಳನ್ನ ಕಳ್ತನ ಮಾಡುವಂತದ್ದೇ ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ನ ಅಥವಾ ದಾರಿ ಹೋಕರನ್ನ ಬೆದರಿಸಿ ಹಣವನ್ನು ವಸೂಲಿ ಮಾಡುವಂತಹ ಗೀಳನ್ನ ಏನಾದರೂ ಬೆಳೆಸ್ಕೊಂಡಿದ್ನ ಅನ್ನುವಂಥದ್ದು ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಈ ಹಿಂದೆ ಏನಾದರೂ ಇದೇ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ನ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಪ್ರಣತ್, ರೈಟ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.